ಹಾಯ್ ಫ್ರೆಂಡ್ಸ್, ವಾಸವಿ ವರ್ಡ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮುದ್ದುಕೂರ ಅಥವಾ ಸೊಪ್ಪಿನ ಸಾರು. ಇದಕ್ಕೆ ಬೇಕಾಗಿರೋದು ಒಂದು 100 ಗ್ರಾಮ್ ತೊಗರಿಬೇಳೆ, ಯಾವುದಾದ್ರೂ ಒಂದು ಕಟ್ ಸೊಪ್ಪು, ಮೆಂತ್ಯ ಸೊಪ್ಪು ಆಗ್ಬೋದು ಅಥವಾ ಎಳೆರ್ವೆ ಆಗ್ಬೋದು ಅಥವಾ ದಂಟಿನ ಸೊಪ್ಪು ಆಗ್ಬೋದು, ಟೊಮೊಟೊ, ಈರುಳ್ಳಿ, ಸೊಪ್ಪು ಹೆಚ್ಚಿ ಕುಕ್ಕರಲ್ಲಿ ಇಡಬೇಕಾಗುತ್ತೆ ಬೇಳೆ ಜೊತೆಗೆ. ರುಬ್ಕೊಳ್ಳೋಕ್ಕೆ ಒಣ ಕೊಬ್ಬರಿ, ಜೀರಿಗೆ, ಮೆಣಸು, ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ, ಮತ್ತು ಒಂದು ಅರ್ಧ ಸೌಟು ಎಣ್ಣೆ ಬೇಕಾಗುತ್ತೆ. ಈ ಥರ ಕುಕ್ಕರಲ್ಲಿ ಬೇಳೆನೂ ಟೊಮೊಟೊನೂ ಈರುಳ್ಳಿನೂ ಹಾಕ್ಕೊಂಡು ಬೇಯಿಸೋಕ್ಕಿಡ್ಬೇಕು. ಕುಕ್ಕರಲ್ಲಿ 3 ವಿಸಿಲ್ ಮಾಡ್ಕೋಬೇಕು. 3 ವಿಸಿಲ್ ಆದಮೇಲೆ ಅದು ತಗೊಂಡು ಚೆನ್ನಾಗಿ ಮಸ್ಕೋಬೇಕಾಗುತ್ತೆ. ರುಬ್ಲಿಕ್ಕೆ ಒಣ ಕೊಬ್ಬರಿ, ಮೆಣಸು, ಜೀರಿಗೆ, ಹಸಿದೆನೆ, ಸಾರಿನ ಪುಡಿ ಮತ್ತು ಖಾರದ ಪುಡಿ ಇದಿಷ್ಟನ್ನು ರುಬ್ಕೋಬೇಕು. ಫಸ್ಟು ಇದು ನುಣ್ಣಗೆ ರುಬ್ಬಿದ ಮೇಲೆ ಇದಕ್ಕೆ ಹುಣಸೆಹಣ್ಣು ರಸ, ಸ್ವಲ್ಪ ಇದು ಗೋಧಿ ಹಿಟ್ಟು ಹಾಕ್ಕೋಬೇಕು. ಈ ಥರ ಎಣ್ಣೆ ಹಾಕ್ಬೇಕು. ಇದಕ್ಕೆ ಎಣ್ಣೆ ಒಂದು 2 ಸ್ಪೂನು ಅಥವಾ ಅರ್ಧ ಸೌಟು ಇದನ್ನು ಹಾಕ್ಕೊಂಡು ಕಲಿಸ್ಕೊಂಬಿಟ್ಟು ನೀರು ಹಾಕಿದ್ದನ್ನ ಕಲಿಸ್ಕೋಬೇಕು. ನೆಕ್ಸ್ಟ್ ಇದಕ್ಕೇ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಇದು ಒಣ ಕೊಬ್ಬರಿ ಮತ್ತು ಖಾರದ ಪುಡಿ ಹಾಕೋದ್ರಿಂದ ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಆಂಧ್ರ ಕಡೆ ಇದನ್ನು ಮಾಡ್ತಾರೆ, ಮುದ್ದುಕೂರ ಅಂತಾರೆ ಇದಕ್ಕೆ. ಒಣ ಖಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ. ಆಮೇಲೆ ಒಂದು 2 ಸ್ಪೂನಷ್ಟು ಅಷ್ಟೇ ಹುರಿದು, ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಹಾಕ್ಬೋದು ಗೋಧಿ ಹಿಟ್ಟನ್ನ, ಇಲ್ಲ ಅದೇ ಹಂಗೇನೋ ಹಾಕಿ ಸ್ವಲ್ಪ ಕಲಿಸ್ಬೋದು. ಇದು ಹುಣಸೆಹಣ್ಣಿನ ರಸ. ಟೊಮೊಟೊ ಹಾಕಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಹುಣಸೆಹಣ್ಣು ರಸ ಆದರೆ ಸಾಕಾಗುತ್ತೆ. ಡೈರೆಕ್ಟು ಹಾಕ್ಬಿಟ್ರೆ ಗೋಧಿ ಹಿಟ್ಟು ಎಲ್ಲ ಗಂಟಾಗುತ್ತೆ. ಅದಕ್ಕೆ ಈ ಥರ ಕಲಿಸ್ಕೋಬೇಕು. ಇದು ತಿಕ್ನೆಸ್ ಜಾಸ್ತಿ ಬರುತ್ತೆ, ಆದ್ದರಿಂದ ಒಂದು 2 ಸ್ಪೂನ್ ಆದರೆ ಜಾಸ್ತಿ ಸಾಕಾಗುತ್ತೆ. ಜಾಸ್ತಿ ಹಾಕೋದೇನು ಬೇಕಾಗಲ್ಲ. ಇದು ಕುಕ್ಕರ್ ಕೂಗಿರುತ್ತಲ್ಲ, ಆಮೇಲೆ ತಗೊಂಡು ಎಲ್ಲ ಈ ಥರ ಮಸ್ಕೋಬೇಕು. ಬೇಳೆನೂ, ಸೊಪ್ಪು, ಟೊಮೊಟೊ ಎಲ್ಲದನ್ನು ಒಂಚೂರು ಹಿಂಗೆ ಮಸ್ಕೊಂಬಿಟ್ಟು ಈ ರುಬ್ಬಿರೋದನ್ನ ಇದಕ್ಕೆ ಹಾಕಬೇಕು. ಇದಕ್ಕೆ ಕೈ ಎಡ್ಕೊಂತ ಹಾಕ್ಬೇಕು, ಇಲ್ಲ ಗಂಟಾಗುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಒಗ್ಗರಣೆಗೆ ಇಂಗು, ಸಾಸಿವೆ, ಕರಿಬೇವು, 1-2 ಒಣಮೆಣಸಿನ್ಕಾಯಿ, ಹಿಂಗೆ ಹಾಕಲೇಬೇಕು. ಬೆಳ್ಳುಳ್ಳಿನೂ ಹಾಕ್ಬೇಕಾಗತ್ತೆ ಸೊಪ್ಪಿನ ಸಾರಿಗೆ. ಹಿಂಗೆ ಒಗ್ಗರಣೆ ಹಾಕಿದರೆ ಇದು ತುಂಬ ಟೇಸ್ಟ್ ಇರುತ್ತೆ. ಇದು ಅನ್ನಕ್ಕೂ